ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಓಕೆ, ಇವಾಗ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕ್ರಿಕೆಟ್ ಆಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ನಮ್ಮ ಲಕ್ಕಿ ಇಲ್ಲೇ ನಿಂತಿದ್ದಾನೆ. ಸೊ ಇವಾಗ ನಮ್ಮ ಲಕ್ಕಿನ ಹತ್ಕೊಂಡು ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಹೇಗಿದ್ದಾನೆ ನಮ್ಮ ಲಕ್ಕಿ? ಸೈಕಲ ಕ್ರಿಕೆಟ್ ಆಡೋಕ್ಕೆ ಬಂದಿರೋ ಟರ್ಫ್ನ ತೋರಿಸ್ತೀವಿ. ಅಥವಾ ನಾವು ಕ್ರಿಕೆಟ್ ಟರ್ಫಲ್ಲಿ ಆಡ್ತಾಯಿದ್ದೀವಿ. ಸೊ ಟರ್ಫ್ನ ತೋರಿಸ್ತಿದ್ದೀರಿ ನೋಡಿ. ಇದೇ ಟರ್ಫ್, ನಾವು ಆಡೋ ಕ್ರಿಕೆಟ್ ಆಡೋ ಟರ್ಫ್. 8:20 ಇರಬೇಕು ಅಂದವರೆಲ್ಲ ಇನ್ನೂ ಬಂದೇ ಇಲ್ಲ. ಅಲ್ಲಿಬ್ಬರು ಬಂದವ್ರೆ. ಸೊ ಯಾರೋ ಅಲ್ಲಿ ಆಡ್ತವ್ರೆ. ನಮಗೆ 8:30 to 9:30 ಇರೋದು. ಐತೆ ಗಾಳಿ ಹೋಗೋ. ಓಹೋ, ಪೇಪರ್ ಹಾಕೊಂಡು ಸುತ್ತಿದ್ದೀನಾ? ಏನೋ ಬಾಧೆ ಅವನಿಗೆ. ಅದು ಹಳೇದತ್ತ. ಓಡಿಸ್ಬೋದು ಅಷ್ಟೇ, ಓಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹುಡುಗರು ಯಾರಿದ್ದಾರೆ? ಇನ್ನ ಬೇಕು 8 ಜನಕ್ಕೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದ. ನೀನೇ ತಾನೇ 8 ಅಂತ ಹೇಳ್ಬಿಟ್ಟು ಟೈಮ್ ಇಲ್ಲ. ಇವತ್ತು ನೀನು ಫ್ರೀ ಅಂದಲ್ಲ? ಇವತ್ತು ಫ್ರೀ ಅಂದಲ್ಲ? ಸಾವಿರ ಆಯ್ತು. ಇವತ್ತು ಫ್ರೀ ಅಂದೆ ತಾನೆ? ಬಿಡೋ, ನಿಂಗೆ ಯಾಕೋ? ನಿನಗೇನಕ್ಕೋ? ಸ್ವಲ್ಪ ತೆಂಗವನೆ ನೋಡಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬಿಡ್ತಾ ಇದ್ದೆ ನಾನು. ಏನಿಲ್ಲ ಹೇಳ್ಬೇಕು ತಾನೆ. ಇವನ್ನ ಕೇಳಿದ್ರೆ ಅವ್ರು ತರ್ತಾರೆ ಅಂತ. 50 ರೂಪಾಯಿ ಕೊಡಲ್ಲ, ಕೊಡ್ತಾರೆ. ಕೊಡ್ತಾರ ಇವ್ರಿಗೆ. ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ವಾಯ್ಸ್ ಓವರ್ ಕೊಡೋಣ. ಕೋರ್ಟ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಕೋರ್ಟ್ ನೋಡಿ ಹೇಗಿದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಇವತ್ತು ಕ್ರಿಕೆಟ್ನ ಫುಲ್ಲು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋದೇ ಒಂದು ಮಜಾ ಗುರು. ಸೊ ಆ ಮಜಾನ ಎಂಜಾಯ್ ಮಾಡಬೇಕು. ಅದೇ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋದು ಅಲ್ವಾ? ಯಾವಾಗಲೂ ಕ್ರಿಕೆಟ್ ಒಂದೇ ಅಲ್ಲ, ಯಾವುದೇ ಗೇಮ್ಸ್ ಅವ್ರು ಫ್ರೆಂಡ್ಸ್ ಜೊತೆ ಆಡ್ತಾಯಿದ್ರೆ ಅದೊಂದು ಎಂಜಾಯ್ಮೆಂಟೇ ಬೇರೆ ಲೆವೆಲ್. ಸೊ ಆ ಲೆವೆಲ್ನ ಶುರು ಮಾಡೋಣ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಹೊಡೆದವ್ರೆ ನೀವು ಬೇಗ ಹೇಳ್ಬೇಕು. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಏನಿದು ಇದನ್ನ ಇದು ಹೆಸರು ಏನಂತಾರೆ ಅಂತ ಒಂದ್ಸತಿ ಹೇಳ್ತೀರಾ? ಮಾಡ್ರಪ್ಪ, ಆಯ್ತು. ಇಬ್ರು ಫಸ್ಟ್ ನೈಟ್ ರೆಡಿ ಆಗ್ತಾವ್ರಪ್ಪ, ತಿಳ್ಕೊಂಬಿಡಿ. ಇಲ್ಲೇ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹಾರ್ಸ್ ರೈಡಿಂಗ್ಗೆ ಕಲಿತಾವ್ರೆ. ಇದು ಬಂದು ಇದು ಯಾವ ಪೊಸಿಷನ್ ಅಪ್ಪ? ಮಿಷಿನರಿ ಪೊಸಿಷನ್ ರೆಡಿ ಮಾಡ್ತಾವ್ರೆ. ಬ್ಯಾಕ್ ಬಾಲ್ ಕಾಣಿಸ್ತಾ ಇದೆ.
69 ಪೊಸಿಷನ್ ಹಂಗೆ ರೆಡಿ ಮಾಡ್ರಿ ಹೆಂಗೆ ವರ್ಧ ಸರ್ ಆಯ್ತು ರೋಹಿತ್ ದೀಪಕ್ ಸುದೀಪ್ ದರ್ಶನ್ ಅಷ್ಟೇ ನೀನು ಹಂಗಲ್ಲ ಬೇಗ ಹೇಳು ತಿರ್ಸು ಬೇಗ ಏ ಇರೋ ಸೈಡಿ ಬರೋ ಸರಿ ಹೇಳು ಏನ್ ಬೇಕು ಹೇಳು ಆಯ್ತು ಏನ ಬ್ಯಾಟಿಂಗ್ ಬ್ಯಾಟಿಂಗ್ ಕೊಡಿಲ್ ಫೋನ್ ಟೈಮ್ ಲೈನ್ ರೆಕಾರ್ಡ್ ಮೇಲೆ ಹೊಡೆದ್ಬಿಟ್ಟು ಕ್ಯಾಚ್ ಹಿಡಿದ್ರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಟಾಸ್ ವಿನ್ ಆಗಿ ನಾವು ಬ್ಯಾಟಿಂಗ್ ಆಡಿಸ್ಕೊಂಡಿದ್ದೀವಿ. ನಿನಗೆ ಮತ್ತೇನೋ ಬೇಕು, ನಿನಗೆ ಏನೋ ಬೇಕು. ಏ ಮತ್ತೆ ಓ ನಮ್ದು ಫಸ್ಟ್ ವಿಕೆಟ್ ಬಿದ್ದಿದೆ. ಸೊ ಇವಾಗ ದೀಪಕ್ ಆಡಕ್ ಹೋಗಿದ್ದಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಈಗ ದೀಪಕ್ ಅವ್ರು ಹೊಡಿತಾರೆ 6 ಸೂಪರ್ ಹೆವಿ. ಮಾತಾಡ ಏನು ಮಾತಾಡಬೇಕು? ಫಸ್ಟ್ ವಿಕೆಟ್ ಹಾಕ್ಬಿಟ್ಟೆ, ನೆಕ್ಸ್ಟ್ ವಿಕೆಟ್ಗೆ ನೋಡೋಣ. ಫಸ್ಟ್ ಟೈಮ್ ತಪ್ಪಾಗಿ ಆಡಿದೆ, ಸೆಕೆಂಡ್ ಟೈಮ್ ಚೆನ್ನಾಗಿ ಆಡ್ತೀರಿ. ಅಯ್ಯೋ ಅವನೇನೋ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಮತ್ತೊಂದು BC ರನ್ನು. ಅಯ್ಯೋ ಬೇಬಿ ಬಾಲ್ ದೀಪಕ್ ಇವೆಲ್ಲ. ಯಶ್ವಂತ್ ದೀಪಕ್ಗೆ ಬೇಬಿ ಬಾಲ್ ಎಲ್ಲ ಒಳ್ಳೆ ನೀರ್ ಕುಡ್ದಂಗೆ. ಅಯ್ಯೋ ಯಾಕೋ ದೀಪಕ್ ಮರಾಮರಿ ಕಳಿತೀಯ? ಅಯ್ಯೋ ಓಡು 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 ಓಡು. ನೋಡಿದ್ರಾ? ಇದನ್ನ ಯಾಕೋ ವಿಡಿಯೋ ಮಾಡು ಅಂದೆ. ಅಂತ ಹಾಕೋ ಗುರು, ಯಾಕೆ ಆಡಲಿ ವೈಡ್ ಬರ್ತಾವ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ರನ್ ಹೋಗೋ ರೀಚ್ ಬಿಡು. ಮಾಡ್ತೀನಿ Okay, let's go. ವಿಡಿಯೋ ಮಾಡಿಲ್ಲ ಅದು ವಾಟ್ಸಪ್ ಹೋಗ್ಬಿಡ್ತಾರೆ. ಸ್ಟಾರ್ಟ್ ಆಗಿಲ್ಲ, ಐತೆ. ಕಮೆಂಟ್ರಿ ಮಾಡಿ ಮಚ್ಚ, ನೀನು ಚೆನ್ನಾಗಿ ಮಾತಾಡ್ತೀನಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಇವತ್ತಷ್ಟೇ ಈ ಲಾಗಲ್ಲಿ ಯಾರು ಈ ಮ್ಯಾಚಲ್ಲಿ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನೋದನ್ನ ಕಾಮೆಂಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಪೀಸ್.